ನಾವು ಬ್ರಿಟಿಷ್ ಸರ್ಕಾರದ ಗುಲಾಮರಲ್ಲ. ಅದರಲ್ಲಿ ಎಷ್ಟು ಬುದ್ಧಿವಂತರು ಅಂದ್ರೆ ಅವರು 16 ವರ್ಷದ ಮಕ್ಕಳನ್ನೇ ಒಬ್ಬ ಸರ್ಕಾರವನ್ನು ಮಾಡಿದ್ರು. ನಮ್ಮದೇ ಆದ ಈಸೂರು ಸರ್ಕಾರ. ಯಾಕೆ ಅದನ್ನು ಮಾಡಿದ್ರು? ಅವ್ರ ಮೇಲೆ ಯಾವ ಬ್ರಿಟಿಷರು ಕೇಸ್ ಆಗಬಾರ್ದು. 18 ವರ್ಷದ ಒಳಗಿನವರಿಗೆ ಕೇಸ್ ಮಾಡಕ್ಕೆ ಹಕ್ಕಿಲ್ಲ. ಈಸೂರು ಜನ ಎಲ್ಲ ಸೇರ್ಕೊಂಡು ಒಂದು ನಾಮಫಲಕ ಹಾಕಿದ್ರು ಊರಾಗೆ, ಭ್ರಷ್ಟ ಅಧಿಕಾರಿ, ಊರೊಳಗೆ ಪ್ರವೇಶ ಇಲ್ಲ, ಬ್ರಿಟಿಷರ ಸರ್ಕಾರಕ್ಕೆ ಪ್ರವೇಶವಿಲ್ಲ, ನಾವು ಕಂದಾಯ ಕಟ್ಟುವುದಿಲ್ಲ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಶ್ರೀ ರಾಮಾನುಜಪುರಂನ ಆಚಾರ್ಯ ಗುರುಪರಂಪರಾ ಮಹಾವಿದ್ಯಾಲಯದ ಆವರಣದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈಸೂರಿನ ಶಿವಪ್ಪ ಮತ್ತು ಮಂಜಪ್ಪ ಆಗಮಿಸಿದ್ರು. ಶಾಲಾ ಮಕ್ಕಳ ಪಥಸಂಚಲನ ಎಲ್ಲರ ಗಮನ ಸೆಳೆದಿತ್ತು. ಧ್ವಜಾರೋಹಣ ನೆರವೇರಿಸಿದ ಗಣ್ಯರಿಗೆ ಆಚಾರ್ಯ ಗುರುಪರಂಪರಾ ವಿದ್ಯಾಲಯದ ಅಧ್ಯಕ್ಷರಾದ ರಂಗಾಚಾರ್, ಕಾರ್ಯದರ್ಶಿ ನಾಗರತ್ನಮ್ಮ, ಆಡಳಿತಾಧಿಕಾರಿ ವಿಷ್ಣು, ಮುಖ್ಯೋಪಾಧ್ಯಾಯಿನಿ ಭವ್ಯ ಡಿಆರ್ ಸೇರಿದಂತೆ ದಿವ್ಯಾ ಡಿಆರ್, ಬಣಕಾರ್, ಶಾಲಾ ಸಿಬ್ಬಂದಿ ವರ್ಗ ಜೊತೆಗೆ ಶಿಕ್ಷಕ ವರ್ಗ ಮುಖ್ಯ ಅತಿಥಿಗಳ ಧ್ವಜಾರೋಹಣಕ್ಕೆ ಸಾಥ್ ನೀಡಿದ್ರು. ನಂತರ ಶಾಲೆಯ ಮಕ್ಕಳಿಂದ ನೃತ್ಯ ಪ್ರದರ್ಶನ ಮಾಡಲಾಯಿತು. ಜೊತೆಗೆ 1942ರಲ್ಲೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನ ಜನ ಆಂಗ್ಲರ ವಿರುದ್ಧ ಸಿಡಿದೆದ್ದು ತಮ್ಮ ಗ್ರಾಮವನ್ನು ಸ್ವತಂತ್ರ ಗ್ರಾಮ ಎಂದು ಘೋಷಿಸಿಕೊಂಡರು. ನಂತರ ಆ ಗ್ರಾಮದವರ ಮೇಲೆ ಆಂಗ್ಲರಿಂದ ನಡೆದ ದಬ್ಬಾಳಿಕೆ, ದೌರ್ಜನ್ಯ, ದಂಡನೆ, ಕ್ರೌರ್ಯ ಎಲ್ಲವನ್ನೂ ನಾಟಕದ ಮೂಲಕ ಆಚಾರ್ಯ ಗುರುಪರಂಪರಾ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಪ್ರದರ್ಶಿಸಲಾಯಿತು. ಬಳಿಕ ಈಸೂರಿನ ಪ್ರಕರಣದಲ್ಲಿ ಆಂಗ್ಲರಿಂದ ಗಲ್ಲಿಗೇರಿದ 5 ಜನ ಕುಟುಂಬಸ್ಥರ ಮಾತುಗಳು 77ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಗೆ ಮತ್ತಷ್ಟು ಮೆರುಗು ತಂದಿತ್ತು. ಎಂಬ ಗ್ರಾಮವಿತ್ತು. ದೇಶ ಪ್ರೇಮಿಗಳು ಏನಾಯ್ತು ಅಂದ್ರೆ ಬ್ರಿಟಿಷರ ಹಾವಳಿಯನ್ನು ತಡೆಯಲಾರದೆ ಸಾವುಕಾರ ಬಸವಣ್ಣಪ್ಪ, ಅಂಗಡಿ ಹಾಲಪ್ಪ ಇವರು ನಾವು ಬ್ರಿಟಿಷರಿಗೆ ಕಂದಾಯವನ್ನು ಕಟ್ಟುವುದು ಬೇಡ, ನಮ್ಮದೇ ಆದ ಸರ್ಕಾರವನ್ನು ರಚನೆ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಇದಕ್ಕೆ ಪ್ರೇರಣೆ ಈಸೂರಿನಲ್ಲಿ ಕಾಳಮ್ಮ ಈರಣ್ಣನ ಗುಡಿ. ಆ ಗುಡಿಯಲ್ಲಿ ಅವತ್ತಿನ ಕಾಲದಲ್ಲಿ 75 kg ರೂಪದ ಗಂಟೆ ಇತ್ತು. ಆ ಗಂಟೆಯನ್ನು ಹೊಡೆದ್ರೆ ಗಂಟೆ 7-8 ಕಿಲೋಮೀಟರ್ ದೂರ ಕೇಳ್ತಿತ್ತು. 7-8 ಕಿಲೋಮೀಟರ್ ಗಂಟೆ ಶಬ್ದ ಕೇಳಿ ಕೂಡಲೇ 10 ವರ್ಷದ ಮಕ್ಕಳಿಂದ ಹಿಡಿದು 80 ವರ್ಷದ ಮಕ್ಕಳವರೆಗೂ ಸಹಿತ ಪ್ರಭತ್ಪರಿಗೆ ಬರ್ಬೇಕು ಊರಾಗ ಜನ. ಆ ಗಂಟೆ ಶಬ್ದ ಕೇಳಿದ್ರೆ ಅಂದ್ರೆ ಎಲ್ಲರೂ ಗುಡಿ ಸೇರ್ಕೋಬೇಕು. ಗುಡಿ ಸೇರ್ಕೊಂಡು ಏನ್ ಮಾಡಿದ್ರು, ಸಾವುಕಾರ ಬಸವಣ್ಣಪ್ಪ, ರಮಳ್ಳಿ ಒಳಬಸಪ್ಪ, ಅಂಗಡಿ ಹಾಲಪ್ಪ, ಪುಣಜಿ ಬಸವಣ್ಣಪ್ಪ, ಉಜ್ಜಳ್ಳಿ ಗುರುಶಾಂತಪ್ಪ, ಸಂಡದರ್ ಗುರುಶಾಂತಪ್ಪ ಇವರೆಲ್ಲ ಸೇರ್ಕೊಂಡು ಸರ್ಕಾರವನ್ನೇ ನಮ್ಮದು ರಚನೆ ಮಾಡ್ಕೋಬೇಕು. ನಾವು ಬ್ರಿಟಿಷ್ ಸರ್ಕಾರದ ಗುಲಾಮರಲ್ಲ. ಅದರಲ್ಲಿ ಎಷ್ಟು ಬುದ್ಧಿವಂತರು ಅಂದ್ರೆ ಅವರು 16 ವರ್ಷದ ಮಕ್ಕಳನ್ನೇ ಒಬ್ಬ ಸರ್ಕಾರವನ್ನು ಮಾಡಿದ್ರು. ನಮ್ಮದೇ ಆದ ಈಸೂರು ಸರ್ಕಾರ. ಈಗೇನು ನಮ್ಮ ಮಕ್ಕಳು 16 ವರ್ಷದವು ಮಾಡಿದ್ವಲ್ಲ, ಯಾಕೆ ಅದನ್ನು ಮಾಡಿದ್ರು? ಅವ್ರ ಮೇಲೆ ಯಾವ ಬ್ರಿಟಿಷರು ಕೇಸ್ ಆಗಬಾರ್ದು. 18 ವರ್ಷದ ಒಳಗಿನವರಿಗೆ ಕೇಸ್ ಮಾಡಕ್ಕೆ ಹಕ್ಕಿಲ್ಲ. ಹಂಗಾಗಿ ಇವ್ರದೇ ಆದ ಸರ್ಕಾರವನ್ನು ರಚನೆ ಮಾಡ್ಕೊಂಡು ಸಾವುಕಾರ ಜಯಣ್ಣ, ತಹಸೀಲ್ದಾರು, ಗೌಡ್ರು ಮಲ್ಲಪ್ಪಯ್ಯ, ಸಬ್ ಇನ್ಸ್ಪೆಕ್ಟ್ರು, ರೆಡ್ಡಿ ಹಾಲಪ್ಪ, ಹಕ್ಕೆ ರುದ್ರಪ್ಪ, ಆಮೇಲೆ ಬಡಕಳ್ಳಿ ವೀರಪ್ಪ, ಒಳ್ಳೊಳ್ಳೆ ತುಂಡು ಹುಡುಗನ 18 ವರ್ಷದ ಒಳಗಿನ ಮಕ್ಕಳನ್ನ ಸೇರ್ಕೊಂಡು ಇವ್ರದೇ ಸರ್ಕಾರವನ್ನು ರಚನೆ ಮಾಡಿದ್ರು.
ರಚನೆ ಮಾಡಿ ನಾಳೆ ದಿವಸ ಇವರು ಬ್ರಿಟಿಷರು ಬರ್ತಾರೆ ಅನ್ನೋದು ಗೊತ್ತಾಯ್ತು ಕಂದಾಯ ದೋಸರಿಗೆ. ಅವಾಗ ಏನ್ ಮಾಡಿದ್ರು, ಈಸೂರು ಜನ ಎಲ್ಲ ಸೇರ್ಕೊಂಡು ಒಂದು ನಾಮಫಲಕ ಹಾಕಿದ್ರು ಊರಾಗೆ, ಭ್ರಷ್ಟ ಅಧಿಕಾರಿ ಊರೊಳಗೆ ಪ್ರವೇಶ ಇಲ್ಲ, ಬ್ರಿಟಿಷರ ಸರ್ಕಾರಕ್ಕೆ ಪ್ರವೇಶವಿಲ್ಲ, ನಾವು ಕಂದಾಯ ಕಟ್ಟುವುದಿಲ್ಲ, ನಾವು ಸ್ವತಂತ್ರ ಭಾರತೀಯರು ಅನ್ನು ಸ್ವತಂತ್ರ ಬಾವುಟವನ್ನು ಹಾರಿಸಿ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಿ ಇವ್ರನ್ನ ಊರೊಳಕ್ಕೆ ಬಿಡ್ಲಿಲ್ಲ. ಆವಾಗ ಚನ್ನಬಸಯ್ಯ ಪಾಟೀಲ್ ಅನ್ನೋನು ಒಬ್ರು ಶೇಖರು ಬರ್ತಾರೆ ಕಂದಾಯ ದೋಸಲಿಗೆ. ಇವ್ರೇನೋ ಯುವ ಪೀಳಿಗೆ ಇತ್ತಲ್ಲ, ಇವ್ರದೇ ಆದ ಸರ್ಕಾರ, ಇವ್ರನ್ನ ಬಿಡದ ರೀತಿ ಅವರ ಟೋಪಿಯನ್ನು ಹಾರಿಸಿ ನಮ್ಮ ಗಾಂಧಿ ಟೋಪಿಯನ್ನು ಹಾಕಿ ನಮ್ಮ ಇರ್ಬದ್ ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ. ಪಾಟೀಲ್ ಚನ್ನಬಸಯ್ಯನು ವಾಸುದೇವಪ್ಪ ಸೆಕ್ರೆಟರಿನು ಕರ್ಕೊಂಬಂದು ಗಂಟೆ ಹೊಡಿತಾರೆ. ಊರ್ ಗ್ರಾಮಸ್ಥರೆಲ್ಲ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಊರೊಳಗೆ ಸೇರ್ಕೊಂಡ್ಬಿಡ್ತಾರೆ ಜನ. ಸೇರ್ಕೆನತ್ಗೆನೆ ಇವರೇ ಮಾಡ್ತಾರೆ, ನೋಡಪ್ಪ ನೀವೇನು ಗೊತ್ತಿಲ್ಲ, ನೀವೇನು ಬೆಳೆದಿಲ್ಲ, ನಿಮಗೆ ನಾವು ಕಪ್ಪ ಕೊಡಲ್ಲ, ದೇಶಕ್ಕೆ ಅನ್ನ ಕೊಡೋ ರೈತರು ನಾವು, ನಿಮಗೆ ಕೊಡ್ಬೇಕು ಕಪ್ಪ ಅಂತಾನ ಅವರ ಪುಸ್ತಕಗಳನ್ನ ಕಸ್ಕೊಂಡು ಅವ್ರನ್ನ 1 ತಾಸು ಈರಣ್ಣನ ಗುಡಿ ಮುಂದೆ ಒಂಟುಗಾಲಲ್ಲಿ ನಿಲ್ಲಿಸ್ತಾರೆ. ಒಂಟುಗಾಲಲ್ಲಿ ನಿಲ್ಲಿಸಿ ಅವರಿಗೆ 50 ರೂಪಾಯಿ ದಂಡ ಹಾಕಿ ಇಬ್ಬರಿಗುನ ಹೊಳ್ಳಿ ಮತ್ತೆ ತಹಸೀಲ್ದಾರ್ ಆಫೀಸಿಗೆ ಕಳ್ತಾರೆ. ಇವರು ಹೋಗಿ ಹೇಳ್ತಾರೆ, ಸಾಹೇಬ್ರೆ ಈಸೂರಾಗ ನಮಗೆ ಅಪಮಾನ ಮಾಡಿಬಿಟ್ರು, ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು, ನಮ್ದು ಸ್ವತಂತ್ರ ಗ್ರಾಮ, ನಾವು ಕಂದಾಯ ಕೊಡಲ್ಲ ಅಂತ ಭಾಳ ಬೇಜವಾಬ್ದಾರಿ ಮಾತಾಡಿದ್ರು ಅಂತಾನ ಹೋಗಿ ಚನ್ನಕೃಷ್ಣಯ್ಯ ತಹಸೀಲ್ದಾರು, ಕೆಂಚೇಗೌಡ ಸಬ್ ಇನ್ಸ್ಪೆಕ್ಟ್ರು ತಿರುಮರು ದಿವಸ ಊರಿಗೆ ಬರ್ತಾರೆ. ಆದರೆ ಚನ್ನಕೃಷ್ಣಯ್ಯ ಭಾರಿ ಯೋಗ್ಯ ಮನುಷ್ಯ, ಅಂಬಲ್ದಾರ್. ಅವನ ಮದುವೆ ಕೆಂಚೇಗೌಡ ಭಾರಿ ಮುಂಗೋಪಿ. ಹೇಳ್ತಾರೆ ಅವರು, ನೋಡಪ್ಪ ನೀನು ಯಾವ ಕಾರಣಕ್ಕೂ ಈ ಸೂರಿಗೆ ಬಂದು ತರಂಗಿಲ್ಲ, ಯಾರ ಮೇಲೂ ಗುಂಡು ಹಾರಿಸಂಗಿಲ್ಲ, ನೀನು ಭಾಳ ಶಾಂತಿಯಿಂದ ಇರಬೇಕು. ಅವರು ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ವಿನ ಬೇರೆ ಯಾವ ಒಂದು ದುರುದ್ದೇಶ ಮಾಡಿಲ್ಲ ಅಂತ ಹೇಳಿದಾಗ ಮೋಸದಿಂದ ಕೆಂಚೇಗೌಡ ಹಿಂಬದಿಯ ಪ್ಯಾಂಟಿನಲ್ಲಿ ಬಂದೂಕನ್ನು ತಗೊಂಡು ಊರೊಳಗೆ ಬರ್ತಾನೆ. ಅಕ್ಷಿ ಬಾಕ್ಲಾಗೆ ಜನ ತಡುತ್ತಾರೆ. ತಹಸೀಲ್ದಾರ್ ಭಾಳ ಬುದ್ಧಿವಂತಿರ್ತಾನೆ. ನಾನು ದೇಶ ಪ್ರೇಮಿ ಎಂದು ತನ್ನ ಟೋಪಿಯನ್ನು ತೆಗೆದು ಗಾಂಧಿ ಟೋಪಿಯನ್ನು ಹಾಕ್ಯಂತಾನೆ. ಗಾಂಧಿ ಟೋಪಿಯನ್ನು ಹಾಕ್ಯಂದ್ರೆ ಕೆಂಚೇಗೌಡ ಹಾಕ್ಯನಲ್ಲ, ಭಾರಿ ಮುಂಗೋಪಿ. ಈಗ ಹುಡುಗ್ರು ಹೆಂಗೆ ದೌರ್ಜನ್ಯ ಮಾಡಿ ತೋರಿಸಿದ್ರಲ್ಲ, ಅದೇ ಥರ ಕೋಲಿನಿಂದ ಸಬ್ ಇನ್ಸ್ಪೆಕ್ಟರ್ ಟೋಪಿ ಹಾರಿಸ್ತಾರೆ. ಕೆಂಚೇಗೌಡಗೆ ಸಿಟ್ಟು ಬಂದ್ಬಿಡ್ತೈತಿ. ಈ ಹಿಂದಿಂದ ಹಿಂಗೆ ಬಂದಕ್ಕಿದ್ದು ತಕ್ಕಂದು ಹೊಡೆದು ಬಿಡ್ತಾನೆ. ಸಣ್ಣದಾರ್ ಗುರುಶಾಂತಪ್ಪ ಅನ್ನರಿಗೆ ಎಡಗೈ ರಟ್ಟಿಗೆ ತಾಕಿಬಿಡುತ್ತೆ. ಆವಾಗ ತಾಕಿದಾಗ ಏನಾಯ್ತು, ಜನಕ್ಕೂ ರೊಚ್ಚಿಗೆದ್ದು ಬಿಟ್ರು. ಆವಾಗ ಆ ಕಾಲದಾಗ ನಮ್ಮೂರಾಗ ಹೆಂಗಪ್ಪ ಅಂದ್ರೆ, ಈಗೇನು ನಮ್ಮ ತಾಯರ್ ಕಟ್ಗಿ ಕೊಳಕಿ ತಂದಿದ್ರಲ್ಲ, ಅಷ್ಟೇ ಕಟ್ಗಿ ಕಡ್ದು ಮಳೆಗಾಲ ಬೆಚ್ಚಗಿಡ್ಬೇಕು ಅಂತ ಮನೆಯಾಗ ಇಟ್ಕೊಂತಿದ್ರು. ಆ ಕಟ್ಗಿನ ಕಡ್ದು ಅಲ್ಲೇ ಇರ್ಬೋದು ದೇವಸ್ಥಾನದಿದ್ರಿಗೆ ಹಾಕಿದ್ರು, ಒಣಗ್ಸಂದು ಇಟ್ಕೊಳ್ಳೋಣ ಅಂತ. ಇವನು ಯಾವಾಗ ಕೆಂಚೇಗೌಡ ಬಂದೂಕ್ನ ಹೊಡೆದ ಕುಟ್ಲೇನೆ ಹರಡಿಹಳ್ಳಿ ಸಿದ್ದಮ್ಮ, ಪುಣಜಿ ಪಾರ್ವತಮ್ಮ, ಸಾವುಕಾರ ಹಾಲಮ್ಮ, ಗೌಡ್ರು ಮಲಪ್ಪಯ್ಯ, ಗೌಡ್ರು ಶಿವಪ್ಪಯ್ಯ, ಚಾವಣಿ ಜಯಣ್ಣ, ಹಕ್ಕೆ ರುದ್ರಪ್ಪ, ರೆಡ್ಡಿ ಹಾಲಪ್ಪ, ಯುವಕರೇ 16 ವರ್ಷದ ಹುಡ್ರು ತಹಸೀಲ್ದಾರ್ನು ಸಬ್ ಇನ್ಸ್ಪೆಕ್ಟ್ರನ್ನು ಹೊಡೆದು ಸಾಯನ್ಸೇ ಬಿಟ್ರು. ಅದು ಆಕಸ್ಮಿಕ ಆಗಬಾರ್ದಿತ್ತು. ಅವನು ಕೆಂಚೇಗೌಡ ಮಾಡಿದ ತಪ್ಪಿಗೆ ಆ ಘಟನೆ ಆಗೋಯ್ತು. ಅದು ಆ ಭಾಗದಾಗ ಅವತ್ತಿನ ಕಾಲದಲ್ಲಿ ನಮ್ಮ ಚುಚುಗುಂಡಿ ಕಾಡಪ್ಪರು ಅಂತ ಅವರು ಇವತ್ತಿನ ಕಾಲದಾಗ CM ಇದ್ದಂಗೆ ಅವತ್ತು ಅವ್ರ ಮಾನ್ಯತೆ ಭಾಳ ಇತ್ತು. ಅವ್ರ ಮಾತಿಗೆ ಅವ್ರು ಹೇಳೋದು ಮಾತು ಧರ್ಮ ಇತ್ತು, ಧರ್ಮದ ಗುಣಗಳಿತ್ತು. ಬಂದು ಸಾವುಕಾರ ಬಸವಣ್ಣಪ್ಪನವರೇ, ಆಗಬಾರ್ದಿತ್ತು, ನೀವು ತಪ್ಪು ಮಾಡಿದ್ರಿ, ಅದ್ರಾಗೂ ಇವರು ಬ್ರಿಟಿಷ್ ನೌಕರದಾರರು, ಇವ್ರನ್ನ ಕೊಲೆ ಮಾಡಿಬಿಟ್ಟಿದ್ದೀರಿ. ನಾನು ಎತ್ತಿನ ಬಂಡಿಯಲ್ಲಿ ಹೇರ್ಕೊಂಡು ಸರ್ಕಾರಕ್ಕೆ ಒಪ್ಪಿಸ್ತೇನೆ. ಬ್ರಿಟಿಷ್ ಸರ್ಕಾರ ಯಾವತ್ತೇ ನುಗ್ಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಬೋದು, ನೀವು ಮುದುಕರು ಮುಳ್ರು ಬಿಟ್ಟು ಒಷ್ಟರು ಊರು ಬಿಡ್ರಿ ಅಂತ ಹೇಳಿದರು. ಹಂಗಂದ್ಬಿಟ್ಲೆ ಜನ ಏನು ಮಾಡಿದ್ರು, ಅವತ್ತಿನ ಕಾಲದ ನಮ್ಮೂರಾಗೆ ಹಂಡೆವು ತಪ್ಪಲಿ ಎಲ್ಲ ತಾಮ್ರ ಹಿತ್ತಾಳಿ. ಆಮೇಲೆ ನಮ್ಮಲ್ಲಿ ಊರಿಗೆ ಒಂದೊಂದು ಬಾವಿ, ಮನೆಗೆ ಒಂದೊಂದು ಬಾವಿ, ಯಾರ ಮನೆಯಾಗಾದ್ರೂ ನೀರು ಬಳಸಕ್ಕೆ ನಾವು ಬಂದ ಮೇಲೆ ತಕ್ಕೊಂಬೋದು ಅಂತ ಹಂಡೆವು ತಪಾಲಿ ತಾಮ್ರದ ಕೊಡಪಾನ್ಗಳ ಆ ನೀರಿನ ಬಾವಿ ಒಳಗೆ ಹಾಕಿ ಮುದುಕರು ಮುಳ್ರು ಬಿಟ್ಟು ದನನೆಲ್ಲ ಬಿಟ್ಟು ಓಡಿಸಿ ಊರು ಬಿಟ್ಟು ಕಾಡು ಸೇರ್ಕೊಂಡ್ರು. ಕಾಡು ಸೇರ್ಕೆನತ್ತು ಏನಾತಪ್ಪ ಅಂದರೆ, ಅದ್ರಾಗ ಅಂಗಡಿ ಹಾಲಪ್ಪ ಅವನು ನಿಜವಾದ ಹೋರಾಟಗಾರ, ಅವನು ಕೊನೆಗೂ ಕೈ ಸಿಗಲಿಲ್ಲ. ಅವನು ಊರಾಗ ಗಿಡಬುಡಿಕೆ ರೇಸ ಹಾಕ್ಯಂದು, ಈ ದುರ್ಮುರ್ಗೆ ರೇಸ ಹಾಕ್ಯಂದು, ಎಣ್ಣೆ ಜೋಗೆ ರೇಸ ಹಾಕ್ಯಂದು
ಊರಿನಲ್ಲಿ ಏನು ನಡೀತೋ ಆ ಬ್ರಿಟಿಷ್ ಸರ್ಕಾರದವ್ರು ಕುಟಾಗನೆ ಭಿಕ್ಷೆ ಬೇಡೋರಂಗೆ ಓಡ್ಕೊಂಡು ರಾತ್ರಿ ಕಾಡಿನಾಗಿರೋರಿಗೆ ಹೋಗಿ ಮಾಹಿತಿ ಕೊಡ್ತಿದ್ದ ಈ ತರ ಆತು ಅಂತ. 6 ತಿಂಗಳು ಸತತವಾಗಿ ನಮ್ಮೂರಲ್ಲಿ ಕೊಳ್ಳಿ ಹೊಡೆದ್ರು. ನಮ್ಮೂರಲ್ಲಿ ಅಂತ ಒಂದು ಖನಿಜ ಸಂಪತ್ತಿತ್ತು ಈ ಸೂರಾಗ. ಸತತದ ಕೊಳ್ಳಿ ಹೊಡೆದ್ರು. ಕೊಳ್ಳಿ ಹೊಡೆದು ಕೆಲವೊಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯನೂ ಮಾಡಿದ್ರು, ಮಾಡಬಾರ್ದು ಹಲ್ಕಟ್ಗಿರಿನೂ ಮಾಡಿದ್ರು. ಆದರೂ ನಮ್ಮ ಜನ ಸಹಿಸ್ಕೊಂಡ್ರು. ಎಷ್ಟೋ ಜನ ಕಾಡಿನಲ್ಲಿದ್ರಲ್ಲ ಆ ಮಂದಿಗೆ ಮಕ್ಕಳಿಗೆ ಜನ್ಮ ಕೊಟ್ಟರು ಕಾಡಿನೊಳಗೆ. ಅಲ್ಲೇ ನಮ್ಮ ಅಕ್ಕಪಕ್ಕ ಚಿಕ್ಕಾಪುರ ಬರುತ್ತೆ, ಸಾಲೂರು ಬರುತ್ತೆ, ಅಷ್ಟಿಗೇರಿ ಬರುತ್ತೆ, ಚುಚ್ಗುಂಡಿ ಬರುತ್ತೆ, ಚುಚ್ಚೋಗಳ್ಳಿ ಬರುತ್ತೆ. ಇವರೆಲ್ಲ ನಾವು ಅಕ್ಕಪಕ್ಕದಳ್ಳಿಯರು, ನಮಗೂ ಸ್ವತಂತ್ರ ಪ್ರೇಮ ಐತಿ ಎಂದು ದನಿಗೆ ಹೋಗೋರಂಗೆ ಹೋಗೋದು, ಆ ಕಾಡಿನಾಗಿದ್ದರಿಗೆ ಊಟ ಕೊಡೋದು, ಇದನ್ನು ಮಾಡಿ 6 ತಿಂಗಳು ಕಾಡಿನಲ್ಲೇ ಗತಿಸುವತ್ತು. ಎಷ್ಟೋ ಜನ ನಮ್ಮ ತಾಯಂದ್ರು ಮಕ್ಕಳಿಗೆ ಜನ್ಮನೂ ಕೊಟ್ಟರು ಕಾಡಿನೊಳಗನೆ. ಆಮೇಲೆ ಏನಾಯ್ತು, ನಮ್ಮೂರಾಗ ಒಬ್ಬನು ನಮ್ಮೂರ ಮದುವೆಗಿದ್ದ ಶಿಕಾರಿಪುರದವನು, ಕನ್ನಪ್ಪ ಅಂತಾನ, ಗಂಗೊಳ್ಳಿಯರ ಮನೆಯನು, ನಮ್ಮೂರ ಹಳಿ ಅವನು. ಈ ಬ್ರಿಟಿಷರು ಏನು ಮಾಡಿದ್ರು, ಅವನಿಗೆ ದುಡ್ಡಿನ ಆಸೆನೂ ಹಚ್ಚಿದ್ರು, ಪ್ರಾಣದ ಭಯನೂ ಹಚ್ಚಿದ್ರು. ಪ್ರಾಣದ ಭಯ ಹಚ್ಚಿ ಕೂಡಲೇ ಹಿಂಗೆ ಚುಚ್ಗುಂಡಿ ಕಾಡಪ್ಪವ್ರು ಹೇಳಿದ್ದಾರೆ, ನೀನು ಕಾಡಿಗೆ ಹೋದರೆಲ್ಲ ಊರು ಸೇರ್ಬೇಕಂತೆ ಅಂತ ಇಷ್ಟು ಹೇಳಿ ಸಾಕು ನೀನು ಅಂದರು. ಜನಕ್ಕೂ ಕಾಡಿನಾಗಿದ್ದು 6-7 ತಿಂಗಳು ಬೇಸತ್ತಿತ್ತ. ಅಷ್ಟು ಅನ್ನೋದೇ ಸಹಿ ಮೆಲ್ಲಕ್ಕೆ ಊರು ಸೇರಕತ್ತಿರು ದಿನ ಒಂದೊಂದು 10 ಜನ. ಆವಾಗ ಇವ್ರು ಏನು ಮಾಡಿದ್ರು, ಹೊಳೆ ಹತ್ರನ ಕೂತ್ಕೊಂಡು ಬ್ರಿಟಿಷರು ಊರಾಳರಿಗೆ ಗೊತ್ತಾಗ್ದಂಗೆ ಹೊರಗಿಂದವರೆಗೆ ಹಿಡ್ಕೊಂಡು ಹೋಗಿ ಸಾಗರ ಜೈಲು, ಶಿವಮೊಗ್ಗ ಜೈಲು, ಮೈಸೂರು ಜೈಲು, ಬೆಂಗಳೂರು ಜೈಲಿಗೆ ತುಂಬ ಕತ್ತಿದ್ರು. ಅಷ್ಟೊತ್ತಿಗೆ 41 ಜನ ತಗೊಂಡು ಜೈಲು ತುಂಬಿದ್ರು. ಆಮೇಲೆ ಏನಾಯ್ತು, ನಮ್ಮ ಸಾಹುಕಾರ ಬಸವಣ್ಣಪ್ಪನವರು ಭಾರಿ ಹೋರಾಟಗಾರರು. ಅವರು ಊರೇನು ಬಿಟ್ರಲ್ಲ, ತಿರುಗಿ ಅವ್ರು ಸಿಗಲಿಲ್ಲ ಸಾಹುಕಾರ. ಅವ್ರೇನು ಮಾಡಿದ್ರು, ಅವರು ಲಿಂಗವಂತರು, ಲಿಂಗ ಪೂಜೆ ಇಲ್ಲದೆ ಊಟ ಮಾಡ್ತಿದ್ದಲ್ಲ. ಅನಂತಪುರದ ಹತ್ರ ಒಂದು ಕೌಲಿ ದುರ್ಗ ಅನ್ನೋ ಒಂದು ಮಠ ಇತ್ತು. ಮಠದಾಗ ಹೋಗಿ ಸೇರ್ಕೊಂಡು ಲಿಂಗ ಪೂಜೆ ಮಾಡೋದು, ಅಲ್ಲೇ ಉಣ್ಣೋದು, ಸ್ವಾಮಿಯರ ಜೊತೆ ಇರೋದು, ಕಾಲ ಕಳೆದ್ರು. ಆಮೇಲೆ ಅಲ್ಲಿ ಏನೇನೋ ಆಗಿ ಗೊತ್ತಾಗ್ಬಿಡ್ತು ಬಸವಣ್ಣಪ್ಪ ಕೌಲಿ ದುರ್ಗದ ಮಠದಾಗದಾನೆ ಅಂತ. ಅಲ್ಲಿಗೂ ಪೊಲೀಸರು ಹೋದ್ರು. ಪೊಲೀಸರು ಹೋಗಿದ್ದು ಅವ್ರಿಗೆ ಹೆಂಗೆ ಗೊತ್ತಾಯ್ತು ಸಾಹುಕಾರ ಬಸವಣ್ಣಪ್ಪಗೆ, ಅವ್ರ ಕೈಯಾಗ ಹಿಂಗೆ ಒಂದು ವಜ್ರದಾಳು. ಅವತ್ತಿನ ಕಾಲದಾಗ ಶ್ರೀಮಂತರು ನಮ್ಮ ಊರಾಗ ಅವ್ರದ್ದೊಂದು 500 ಎಕರೆ ಜಮೀನ್ದಾರ ಅವ್ರು, ಅದಕ್ಕೆ ಸಾಹುಕಾರ ಬಸವಣ್ಣಪ್ಪ ಅನ್ನೋರು. ನೀರು ಹಾಕಿ ಆ ಉಂಗುರವನ್ನು ತೇದು ಕುಡಿದು ತಮ್ಮ ಪ್ರಾಣವನ್ನು ಕಳ್ಕೊಂತಾರೆ. ಪ್ರಾಣವನ್ನು ಕಳ್ಕೊಂಡಾಗ ಪೊಲೀಸರು ಬಂದದ್ದು ಮಠ ಸ್ವಾಮಿಗಳಿಗೂ ಗೊತ್ತಾಕತಿ. ಏನಾರ ಮಾಡಿ ಬಸವಣ್ಣಪ್ಪ ಯಾಕೆ ಪತ್ತೆ ಮಾಡ್ತಾರೆ ಅಂದು ಬಸವಣ್ಣಪ್ಪನ ಅಡುಗೆ ಹುಗಿದು ಅದೇ ಟೈಮ್ನಾಗ ಮಠದೊಂದು ಗುಳಿ ಹೋರಿ ಸತ್ತಂತೆ. ಬಸವಣ್ಣಪ್ಪನ ಮೇಲೆ ಹೋರಿಯನ್ನು ಹುಗಿದು ಸಮಾಧಿ ಮಾಡಿದ್ರಂತೆ. ಆದರೂ ಪೊಲೀಸರು ಹೋಗಿ ಇಲ್ಲಿ ಯಾಕೆ ಇಲ್ಲಿ ಕೆದರಿದಿರಿ ಮಣ್ಣ, ಇಲ್ಲಿ ಯಾಕೆ ಹಿಂಗೆ ಮಾಡಿರಿ, ಇಲ್ರಿ ನಮ್ಮ ಮಠದ ಹೋರಿ ಸತ್ತತ್ತು, ನಾವು ಹುಗಿದೇವಿ, ಅಲ್ಲಿ ಮತ್ತೇನು ಮೋಸ ಇಲ್ಲ. ಅವಾಗ ಕೆದರಿ ನೋಡಿದಾಗ ಎತ್ತಿನ ಕೊಂಬು ಹಿಂಗೆ ನೆಟ್ಟಗೆ ಕಂಡುವಂತೆ, ಎತ್ತು ಅಂತ ಬಂದ್ರಂತೆ. ಆಮೇಲೆ ಏನಾಯ್ತು, ಊರಾಗಿರೋ ಜನನ ಅಷ್ಟರನ್ನು ಅರೆಸ್ಟ್ ಮಾಡ್ಕೊಂತ ಹೊಂಟ್ರು. ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ರು ಅಂದರೆ, ಕಮ್ಮಾರ್ ಇರ್ವದ್ರಪ್ಪ, ಅಂಗಡಿ ಮಾರುದ್ರಪ್ಪ, ಬೇಗೂರು ಬುದಪ್ಪ, ಹಡಿಹಳ್ಳಿ ರಾಮಜ್ಜ, ನಡಗೇರಿ ಹೊಳೆಯಪ್ಪ, ಬಡಕಳ್ಳಿ ಹಾಲಪ್ಪ, ಕಂಬ್ರಗಟ್ಟಿ ರಂಗಪ್ಪ, ದೇವದೂರು ಶಿವಪ್ಪ, ಗಾಮ್ದ ಇಮಾಮ್ ಸಾಬು, ಮತ್ತು ಇವರು ರಾತಿ ಸಿದ್ಲಿಂಗಿ ರೇವಣಿನವರು, ಮತ್ತು ಸಣ್ಣ ಮಸಪ್ಪಳ್ಳಿ ಶಿವಪ್ಪ ಅಂತನ, ರಾಮಳ್ಳಿ ಹೊಳಬಸಪ್ಪ ಅಂತ, ನಡಗೇರಿ ಹೊಳೆಯಪ್ಪ ಅಂತ, ಆಮೇಲೆ ಉಜ್ಜಳ್ಳಿ ಗುರುಶಾಂತಪ್ಪ, ಉಜ್ಜಳ್ಳಿ ಶಾಂತಿರಪ್ಪ, ಮತ್ತು ಮಠದ ಶಿವಯ್ಯ ಅಂತನ. ಆಮೇಲೆ ಚಿಪ್ಕಿನ ಮನೆಗೆ ಒಂದೇ ಜನಗೆ ಹುಚ್ಚರಾಯಪ್ಪ, ಭೀಮರಾಯಪ್ಪ, ದುರ್ಗೋಜಿರಾವ್, ಆಮೇಲೆ ಬಡಕಳ್ಳಿ ವೀರಪ್ಪ, ತಿಮ್ಮಯ್ಯ ಶಾಸ್ತ್ರಿ, ಕಡೆಮನಿ ಭದ್ರಪ್ಪ, ಚಿಂದಿ ಹುಚ್ಚರಾಯಪ್ಪ, ಹೊನಳ್ಳಿ ಮಂಜಪ್ಪ, ಆಮೇಲೆ ಚಪ್ರದಳ್ಳಿ ಹುಚ್ಚಪ್ಪ, ಚಪ್ರದಳ್ಳಿ ಅವ್ರ ಮಗ ಹನುಮಂತಪ್ಪ. ಈ ಮಂಜಣ್ಣರ ಅಪ್ಪ ಅಜ್ಜ ಬೇರೆ ಅಲ್ಲ, ಈ ಮಂಜಣ್ಣರ ಅಪ್ಪ ಅಜ್ಜಾರೆ. ಅವ್ರನ್ನೂ ಅರೆಸ್ಟ್ ಮಾಡಿದ್ರು. ಆಮೇಲೆ ಗೌಡ್ರು ಶಂಕರಪ್ಪ, ಗೌಡ್ರು ನೀಲ್ಕಂಠಪ್ಪ, ಮಡಿವಾಡ್ರು ಸಿದ್ದಪ್ಪ, ಬಿಸ್ಲಳ್ಳಿ ಶಂಕರಪ್ಪ, ಆಮೇಲೆ ಏಕೆ ಕಾಲೋನ್ಯಾಗ ವಾಸುದೇವಪ್ಪ ಅಂತ. ಇಂಥ ಜಾತಿಯರಿಲ್ಲ ಅನ್ನಂಗಿಲ್ಲ. ನಮ್ಮೂರಾಗ ಎಷ್ಟು ಜಾತಿ ಇತ್ತೋ ಅಷ್ಟು ಮಂದಿನೂ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿದ್ರು. ಎಲ್ಲರೂ ಅರೆಸ್ಟ್ ಆದರು, ಜೈಲಿಗೂ ಕಳಿಸಿದ್ರು. ಜೈಲಿಗೆ ಕಳಿಸಿ ಆಗತ್ತುನ ಅದ್ರಾಗ 41 ಜನ ಅರೆಸ್ಟ್ ಮಾಡಿದರು. 16 ಜನಕ್ಕೆ ಗಲ್ಲಿನ ಶಿಕ್ಷೆ ಆಯಿತು. ನಿನ್ನ 31 ಜನಕ್ಕೆ ಜೀವಾವಧಿ ಶಿಕ್ಷೆ ಆಯಿತು. ಜೀವಾವಧಿ ಶಿಕ್ಷೆ ಆಗಿ ಇವತ್ತಿನ ಕಾಲದಂಗೆ ಬಸ್ ಇದ್ದಿಲ್ಲ. ಇವ್ರು ನಡ್ಕೊಂಡು ಹೊಂಟ್ರು. ಯಾರೋ ಗೋವಿಂದಮ್ಮ
ಸೂರ್ಯನಾರಾಯಣನ ಹೆಂಡತಿ ಬಡಕಳ್ಳಿ ಹಾಲಪ್ಪನ ಹೆಂಡತಿ ಮೈಸೂರಿಗೆ ನಡ್ಕೊಂಡು ಹೋಗಿ ಮಹಾರಾಜರಲ್ಲಿ ನಾವು ಕೇಳೋಣ, ನಮ್ಮ ಗಂಡರನ್ನ ಉಳಿಸ್ಕೊಳ್ಳೋಣ. ಯಾಕೆಂದ್ರೆ ಈರಮ್ಮನೂ ಹೊಟ್ಟೆಗೆ ಮಗು ಇತ್ತು, ಮದುವೆಯಾಗಿ 3-4 ವರ್ಷ ಆಗಿತ್ತು. ಗೋವಿಂದಮ್ಮನೂ 4 ವರ್ಷ ಮದುವೆ ಆಗಿತ್ತು, ಹೊಟ್ಟೆ ಒಳಗೆ ಕೂಸಿತ್ತು. ಹಂಗಾಗಿ ನಡ್ಕೊಂಡು ಹೋಗೋಕ್ಕೆ 1 ವಾರ ಆಯ್ತು. ಹೋಗಿ ಮೈಸೂರು ಮಹಾರಾಜರನ್ನ ಮೈಸೂರು ಮಹಾರಾಜರಿಗೆ ಮಕ್ಕಳಿದ್ದಿಲ್ಲ, 2 ತಲೆಮಾರು ಮಕ್ಕಳು ಅಂದ್ರೆ ಭಾಳ ಆಸೆ ಅಂತಾನ. ಒಂದು ಸಣ್ಣ ಮಗುನ ಕರ್ಕೊಂಡು ಹೋಗಿ ಅವ್ರು ಕಾರ್ ಬರೋ ಹೊತ್ತಾಗ ಹಿಂಗೆ ಅಡ್ಡ ಹಾಕಿದ್ರಂತೆ. ಅವಾಗ ಮೈಸೂರು ಮಹಾರಾಜರು ನಿಂತ್ಕೊಂಡ್ರಂತೆ. ನಿಲ್ಲಿಸಿ ಯಾಕಮ್ಮ ಏನು ಅಂದ್ರಂತೆ. ಸಾರ್, ನಾನು ಮದುವೆಯಾಗಿ 3 ತಿಂಗಳಾಗೈತಿ, ನನ್ನ ಗಂಡ ನಿರಪರಾಧಿ, ನಮ್ಮ ಗಂಡ ಅಕ್ಷಲ್ಯರ್ ಕೆಲಸ ಮಾಡೋನು, ಇವನು ಬಡಕಳ್ಳಿ ಹಾಲಪ್ಪ ಜೀವನನೇ ಅವ್ನಿಗೆ ಗೊತ್ತಿಲ್ಲ, ನಿನಗೆ ಮದುವೆಯಾಗಿ 3 ವರ್ಷ ಆಗೈತಿ, ಬೇಡ ದಯವಿಟ್ಟು ಅವ್ರನ್ನ ಬಿಡ್ರಿ ಅಂತ ನಾ ಕೇಳಿದ್ರಂತೆ. ಆವಾಗ ಮೈಸೂರು ಮಹಾರಾಜರು, ಅಲ್ಲಮ್ಮ ಈಗ 15 ದಿವಸ ಮುಂಚೆ ಬಂದಿದ್ರೆ ನಾನೇನಾರ ಮಾಡ್ಬೋದಾಗಿತ್ತು, ಈಗ ಅದು ಗಲ್ಲು ಶಿಕ್ಷೆ ಈಗ ನ್ಯಾಯಪೀಠದಲ್ಲಿ ಒಂದು ಕೊಟ್ರಲ್ಲ, ಈಗ ಆರ್ಡರ್ ಕೊಟ್ಬಿಟ್ಟಿದ್ದಾರೆ, ಗಲ್ಲು ಶಿಕ್ಷೆ ತಪ್ಪಿಸೋ ಶಕ್ತಿ ನನಗಿಲ್ಲ, ಬ್ರಿಟಿಷ್ ಸರ್ಕಾರ ಬಂದಮೇಲೆ ನಾ ಕಳ್ಕೊಂಬಿಟ್ಟಿದ್ದೀನಿ ಅಂತ ಹೇಳಿ ಏನೋ ನೋಡೋಣ ಪ್ರಯತ್ನ ಮಾಡ್ತೀನಿ ಅಂತ ಕಳಿಸಿದ್ರಂತೆ ಮೈಸೂರು ಮಹಾರಾಜ್ ಜಯಚಾಮರಾಜ ಒಡೆಯರು. ಕಳಿಸಿದ ನಂತರ 2 ದಿವಸಕ್ಕೆ ಅವರಿಗೆ ಗಾಯತ್ರಿ ದೇವಿಯಿಂದ ಮಗಳು ಹುಟ್ಟಿದ್ಲಂತೆ. ಗಾಯತ್ರಿ, ಅವ್ರಿಗೆ 2 ತಲೆಮಾರು ಮಕ್ಕಳಿದ್ದಿಲ್ಲ. ಗಾಯತ್ರಿ ದೇವಿ ಹುಟ್ಟಿದ ಮೇಲೆ, ಅಯ್ಯೋ ನಮ್ಮ 2 ತಲೆಮಾರು ಮಕ್ಕಳಿದ್ದಿಲ್ಲ, ನಾವೇನೋ ನಮಗೆ ಒಬ್ಬ ಗಾಯತ್ರಿ ಮಗಳು ಹುಟ್ಟಿದಾಳೆ ಸ್ವಾಮಿ, ನೀವು ಇಲ್ಲಿ ತನಕ ನಾನು ಸುಮ್ಮನಿದ್ದೆ, ನಿಮ್ಮ ದರ್ಬಾರು ತಡ್ಕಂತಿದ್ದೆ, ಇನ್ನು ನಾನು ಒಪ್ಪಲ್ಲ ಅಂತ. ಅವಾಗ ಮೈಸೂರು ಮಹಾರಾಜಗೆ ಸಿಟ್ಟು ಬಂತು. ಯಾಕೆ? ಅವರು ವಂಶ ಹುಟ್ಟುತ್ತಲ್ಲ ಅನ್ನೋ ಒಂದು ಆಸೆಗೆ. ಆಮೇಲೆ ಏನು ಮಾಡಿದ್ರು, ಇವ್ರನ್ನ ಗಲ್ಲು ತಪ್ಪಿಸ್ಲೇಬೇಕು ಒಂದು ಇವ್ರನ್ನ ಆಟಕ್ಕೆ 5 ಜನ ಆಗ್ಬಿಟ್ಟಿತ್ತು. ಗೂರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಾಚಾರಿ, ಬಡಕಳ್ಳಿ ಹಾಲಪ್ಪ, ಗೌಡ್ರ ಶಂಕರಪ್ಪ ಆಗ್ಬಿಟ್ಟಿತ್ತು. ನಿನ್ನ 6 ಜನ ಉಳಿಸಿದ್ರು. ಆಮೇಲೆ ನಿನ್ನ 31 ಜನ ಇದ್ರಲ್ಲ, ಅವರು ಜೈಲಿನೊಳಗೆ ಒಬ್ಬ ಮನುಷ್ಯ ರಾಗಿ ಬೀಸಿ ಎಷ್ಟು ಬೀಸ್ಬೋದು, 4 kg 5 kg ಬೀಸ್ಬೋದು. 25 kg ಕೊಡೋರಂತೆ. ಹಂಗ ಜಾಡ್ಸ್ ಒದಿಯಾರಂತೆ, ಬೀಸ್ಲದ್ರು ನೋಡಿ ಒದಿತೇನೆ ಅಂತ. ಅನ್ನ ಕೊಡೋರಂತೆ, ಚಾಕಿ ಸುಗುಳರಂತೆ, ಅದನ್ನು ಅರುಗು ಮಾಡಿ ತಿನ್ಬೇಕಂತೆ. ಅವತ್ತಿನ ಕಾಲದಲ್ಲಿ ನಮ್ಮ ಇಡೀ ಊರೇ ಬಹಳ ಜೀವನದಲ್ಲಿ ನಂದು ಬೇಸತ್ತು ಬಹಳ ಕಷ್ಟದಿಂದ ಹೋರಾಟ ಮಾಡಿ ಸ್ವತಂತ್ರ ತಂದಾರೆ. ಆದ್ರೆ ಇವತ್ತಿನ ಮತ್ತೆ ಆಲೆ ಸರ್ಕಾರಗಳು ಮಾಡೋದು ನೋಡಿದ್ರೆ ನಮ್ಮ ಸರ್ಕಾರ ಉಳಿತತ ಅನ್ನೋದು ನಮಗೊಂದು ಹೆದರಿಕೆ ಆಗ್ತಾ ಐತಿ. ನಾವೆಲ್ಲರೂ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಎಂದು ನಾವು ಸ್ವತಂತ್ರವನ್ನು ಉಳಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ನಾವು ದೇಶ ನೆಲ ಜಲಕ್ಕೆ ಮಾನ್ಯತೆ ಕೊಡಲ್ಲ. ನಾವು ಅರವಿಂದ ಜನ್ಮಕ್ಕೆ ಬಂದದ್ದು ತಪ್ಪು. ಆಮೇಲೆ ಇವರಿಗೆಲ್ಲ 43ರಾಗ 9/3/43ಕ್ಕೆ ಸೂರ್ಯನಾರಾಯಣಾಚಾರಿ ಬಡಕಳ್ಳಿ ಹಾಲಪ್ಪನ ಗಲ್ಲಾಕತ್ತೆ, ಗೌಡ್ರ ಶಂಕರಪ್ಪಂದು 10ನೇ ತಾರೀಕು ಆಕತಿ. ಹಿಂಗಾಗಿ ಒಬ್ಬೊಬ್ಬರು ಡೇಟಿಗೆ ಗಲ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, 45ರಲ್ಲಿ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವಾಗ ಆಗೋದಿಲ್ಲ. ಆದ್ರೂ 1947ರಾಗೆ ಬಿಡುಗಡೆ ಹೊಂದ್ತಾರೆ. ಅಷ್ಟೊತ್ತಿಗೆ ಸ್ವತಂತ್ರ ಬಂದಿರುತ್ತೆ. ಆದರೆ ಕಷ್ಟವನ್ನು ಭಾಳ ಅನುಭವಿಸಿ ಊರನ್ನೇ ನಾಶ ಮಾಡ್ಕೊಂಡು ಸಾಹುಕಾರ ಮನೆ ಬೆಂಕಿ ಹಚ್ಚಿ ಸುಟ್ಟಿರ್ತಾರೆ. ಅವ್ರ ಮನೆಯಲ್ಲಿ ಬಂಗಾರ ನೀರಾಗಿ ಹರಿದಿರುತ್ತೆ. ಅಂಥ ಒಂದು ಹೋರಾಟದಲ್ಲಿ, ಅಂಥ ಒಂದು ಪುಟ್ಟ ಗ್ರಾಮದಲ್ಲಿ ಸ್ವಾತಂತ್ರ್ಯ ತಂದಂಥ ನಮ್ಮ ಯೋಧರು, ನಮ್ಮ ತಂದೆ ತಾಯಿಗಳು ಇವರೆಲ್ಲ ಭಾಳ ಪುಣ್ಯ ಮಾಡಿದ್ದಾರೆ. ಅವರು ತಂದು ಕೊಟ್ಟಿರೋ ಸ್ವಾತಂತ್ರ್ಯದಿಂದ ನಾವಿಲ್ಲಿ ಮಾತಾಡ್ತದೋ ಇಲ್ಲೆಂದ್ರೆ ನಮಗೆ ಮಾತಾಡೋಕ್ಕೆ ಅವಕಾಶ ಇದ್ದಿಲ್ಲ. ಇಷ್ಟೆಲ್ಲ ನಡೆದರ ಮಧ್ಯದಲ್ಲಿ ಏನಾಯ್ತು ಅಂದರೆ, ಈಸೂರಿಗೆ ಬರೋಕ್ಕೆ ದಾರಿ ಒಂದೇ, ಹರೆಗೊಪ್ಪ ಎಳ್ನೀರ್ಕೊಪ್ಪ. ಆ ದಾರಿ ಬಿಟ್ಟರೆ ಏನಿಲ್ಲ. ಹರೆಗೊಪ್ಪ ಹತ್ರ ಒಂದು ಮೂಲಿ ಮೋರಿ ಅಂತ ಇತ್ತು. ಆಮೇಲೆ ಆ ಮೂಲಿ ಮೋರಿ ಹತ್ರ ಅಲ್ಲಿ ಈಸೂರರು ಒಂದು 50 ಮನೆ ಕಾಡ್ಮೇಳ ದಡ್ಡಿ ಮನೆ ಹಾಕ್ಯಂಡು ಅಲ್ಲೇ ಇರ್ತಿದ್ರು ದನ ಆಗಿ ಇಟ್ಕೊಂಡು. ಈ ನಮ್ಮ ಜನ ಹೋಗೋದು ರಾತ್ರಿ ಈಸೂರರು ಆ ಮೂಲೆ ಮೋರಿ ಹೊಡಿಯೋದು. ಅವಾಗ ಹಲೋ ಅನ್ನೋ ಫೋನು ರಿಂಗ್ ಹೊಡಿಯೋವು, ಅದನ್ನು ತಂತಿ ಕಟ್ ಮಾಡೋದು, ಇದನ್ನು ಮಾಡ್ಕೊಂತ ಅಲ್ಲಿ 1 ತಿಂಗಳು ಕಾಲ ಕಳ್ತ್ಬಿಟ್ರು. ಅಲ್ಲಿ ಗೊತ್ತಾದ್ಮೇಲೆ ಬ್ರಿಟಿಷರಿಗೆ ಅಲ್ಲಿ ಹೋಗಿ ನಮ್ಮೂರನ್ನ ಬೇಗೂರು ಬಸಪ್ಪ ಅನ್ನೋರು, ಉಜ್ಜಳ್ಳಿ ಚಂದ್ರಶೇಖರಪ್ಪ ಅನ್ನೋರು, ಉಜ್ಜಳ್ಳಿ ಶಿವಬಸಪ್ಪ ಅನ್ನೋರು, ಹುಚ್ಚಳ್ಳಿ ಈರಪ್ಪ, ಹುಚ್ಚಳ್ಳಿ ಕಲಿವೀರಪ್ಪ ಅವ್ರನ್ನೂ ಅರೆಸ್ಟ್ ಮಾಡ್ಕೊಂಬಂದು ಸಾಗರಕ್ಕೆ ಹಾಕ್ತಾರೆ. ಅವ್ರನ್ನಿಟ್ಟು ಮನೆ ಕಡೆ ಅನುಕೂಲ ಇರೋದ್ರಿಂದ ಏನೇನೋ ಮಾಡಿ ಹೊರಗೆ ಬರ್ತಾರವರು ಜೈಲಿಂದಾನ. ಇಷ್ಟೆಲ್ಲ ನಡೆದ್ರು ಏನೂ ಹೆದರ್ಲಿಲ್ಲ. ಆಮೇಲೆ ಮೈಸೂರು ಮಹಾರಾಜರನ್ನ ಬ್ರಿಟಿಷ್ ಕೇಳಿದಂತೆ, ನೋಡಪ್ಪ ಇಷ್ಟೆಲ್ಲ ಹೋರಾಟ ಮಾಡಿದ್ರು, ಭಾರಿ ಗಂಡಿ ಊರು, ಇಲ್ಲಿ ಸಂಪತ್ತು ಐತಿ, ಶಕ್ತಿನೂ ಐತಿ, ಈಸೂರು ಅಂದ ನನಗೆ ದತ್ತಿ ಕೊಡು ಅಂತ ಕೇಳಿದ್ರಂತೆ ಬ್ರಿಟಿಷರು. ಅವಾಗ ಹೇಳಿದ್ರಂತೆ, ಏಸೂರರ ಕೊಟ್ಟೆನು ಈಸೂರನ್ನ ಕೊಡೋದಿಲ್ಲ ಅಂತನ
ಮೈಸೂರು ಮಹಾರಾಜ ಹೇಳಿ ಅವತ್ತಿಂದಿನಿಂದ ಈ ಸೂರಿಗೆ ಒಂದು ಸವಲತ್ತುಗಳು ವ್ಯವಸ್ಥೆ ಮಾಡಿದ್ರು. ಇದರ ಮೈಸೂರು ಮಹಾರಾಜರ ಪ್ರೇರಣೆನೂ ಐತಿ, ನಮ್ಮೂರ ಜನತೆ ಪ್ರೇರಣೆನೂ ಐತಿ. ಒಟ್ಟು ಎಲ್ಲರೂ ಸೇರ್ಕೊಂಡು ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಸ್ವಾತಂತ್ರ್ಯವನ್ನು ತಂದರು. ಅವ್ರಿಗೆಲ್ಲರಿಗೂ ಶರಣಾರ್ಥಿನ ಹೇಳಿ ನಾನು ಮುಗಿಸ್ತೇನೆ.